ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾದ ಪ್ರಮುಖ ತಾಣವಾಗಿದೆ. ಕುಷ್ಟಗಿ ತಾಲೂಕಿನ ಪುರ ಎಂಬ ಗ್ರಾಮದಲ್ಲಿ 1000 ವರ್ಷಗಳ ಹಳೆಯ ಇತಿಹಾಸವಿರುವ ಸೋಮೇಶ್ವರ ದೇವಸ್ಥಾನವಿದೆ. ಈ ಸ್ಥಳವು ಕರ್ನಾಟಕದ ಏಕೈಕ ಕೋಟಿಲಿಂಗ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ. ಕಣ್ಣಿದ್ದರೆ ಕನಕಗಿರಿ, ಕಾಲಿದ್ದರೆ ಹಂಪಿ, ಪುಣ್ಯವಿದ್ದರೆ ಪುರ ಎಂಬ ಜನಪ್ರಿಯ ಗಾದೆ ಮಾತು ಈ ಕ್ಷೇತ್ರದ ಮಹಿಮೆಯನ್ನ ಸಾರುತ್ತೆ. ಹನುಮಸಾಗರದಲ್ಲಿ ಕಪಿಲ ತೀರ್ಥ ಮತ್ತು ಅಭಿನವ ತಿರುಪತಿ ಅಂತ ಕರೆಯಲ್ಪಡುವ ವೆಂಕಟೇಶ್ವರ ದೇವಸ್ಥಾನವಿದೆ. ಇಲ್ಲಿನ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬರುವ ಭಕ್ತರು ತಿರುಪತಿಗೆ ಹೋದಷ್ಟೇ ಪುಣ್ಯ ಲಭಿಸುತ್ತೆ ಅಂತ ನಂಬ್ತಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರ 1957ರಿಂದ ಅಸ್ತಿತ್ವದಲ್ಲಿದ್ದು ತನ್ನದೇ ಆದ ರಾಜಕೀಯ ಮಹತ್ವ ಹೊಂದಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡನಗೌಡ ಪಾಟೀಲ್ ಮೂಲಕ ಬಿಜೆಪಿ ಗೆಲುವು ಸಾಧಿಸಿದೆ. ದೊಡ್ಡನಗೌಡ ಎಚ್ ಪಾಟೀಲ್, ದೊಡ್ಡನಗೌಡ ಹನುಮಗೌಡ ಪಾಟೀಲ್ 1974ರಲ್ಲಿ ಜನಿಸಿದ್ದಾರೆ. ಕೃಷಿ ಹಿನ್ನೆಲೆಯಿಂದ ಬಂದಿರುವ ಇವರು ಸದ್ಯ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. 2004ರಲ್ಲಿ ಮೊದಲ ಬಾರಿಗೆ ಗೆದ್ದಿದ್ದ ಇವರು 2008ರಲ್ಲಿ ಸೋಲು ಅನುಭವಿಸಿದ್ರು. ಆದರೆ ಮತ್ತೆ 2013ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ದಾಖಲಿಸಿದ್ರು. ಇದಾದ ಬಳಿಕ 2018ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲು ಕಂಡಿದ್ರು. ಮತ್ತೆ 2023ರ ಚುನಾವಣೆಯಲ್ಲಿ ಇದೀಗ ಗೆಲುವು ಸಾಧಿಸಿದ್ದಾರೆ. ಡಿಸೆಂಬರ್ 2024ರಲ್ಲಿ ಇವರನ್ನ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಲಾಗಿದೆ. ಕ್ಷೇತ್ರದ ರಾಜಕೀಯ ಇತಿಹಾಸ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಜನಪ್ರತಿನಿಧಿಯೊಬ್ಬರು ಸತತ 2 ಬಾರಿ ಗೆದ್ದಿರುವ ಇತಿಹಾಸವೇ ಇಲ್ಲ. ಹಾಲಿ ಶಾಸಕ ದೊಡ್ಡನಗೌಡ ಪಾಟೀಲ್, ಕಾಂಗ್ರೆಸ್ನ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್, ಬಯ್ಯಾಪುರ್, ಹನುಮೇಗೌಡ ಶೇಖರಗೌಡ ಹಾಗೂ ಪುಂಡಲಿಕಪ್ಪ ಈಶ್ವರಪ್ಪ 2 ಬಾರಿ ಗೆಲುವು ಸಾಧಿಸಿದ್ರು 2 ಅವಧಿಗೆ ನಿರಂತರವಾಗಿ ಗೆದ್ದಿಲ್ಲ. ಪಕ್ಷ ಮತ್ತು ಜಾತಿಗಿಂತ ವ್ಯಕ್ತಿ ಮುಖ್ಯ ಅನ್ನೋದು ಇಲ್ಲಿ ಹಲವು ಬಾರಿ ಸಾಬೀತಾಗಿದೆ. ನಿರ್ಣಾಯಕವಲ್ಲದ ಸಮುದಾಯದವರು ಗೆದ್ದಿರುವ ಉದಾಹರಣೆ ಇದೆ. ಬ್ರಾಹ್ಮಣ ಸಮುದಾಯದ ಕಾಂತರಾವ್ ದೇಸಾಯಿ ಮತ್ತು ಮುಸ್ಲಿಂ ಸಮುದಾಯದ ಹಸನ್ ಸಾಬ್ ದೋಟಿಹಾಳ್ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಕ್ಷೇತ್ರದ ಹೊರಗಿನ ಮಸ್ಕಿಯಿಂದ ವಲಸೆ ಬಂದ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರನ್ನು ಈ ಕ್ಷೇತ್ರದ ಮತದಾರರು ಆರಿಸಿ ಕಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರ ಆರಂಭವಾದ ಮೊದಲ ಚುನಾವಣೆ 1957ರಲ್ಲಿ ಪಕ್ಷೇತರ ಅಭ್ಯರ್ಥಿ ಪುಂಡಲಿಕಪ್ಪ ಈಶ್ವರಪ್ಪ ಗೆಲುವು ಸಾಧಿಸಿದ್ರು. 1967ರಲ್ಲಿ ಕಾಂತರಾವ್ ಗೆದ್ದು ಬಂದರು. 1967ರಲ್ಲಿ 2ನೇ ಬಾರಿ ಪುಂಡಲಿಕಪ್ಪನವರೇ ಜಯಬೇರಿ ಬಾರಿಸಿದ್ರು. ಈ ಕ್ಷೇತ್ರದಲ್ಲಿ 2 ಬಾರಿ ಗೆಲುವು ಸಾಧಿಸಿದ ಅಭ್ಯರ್ಥಿ ಎಂಬ ಹೆಬ್ಬಳಿಕೆ ಇವರಿಗೆ ಸಲ್ಲುತ್ತೆ. 1972ರಲ್ಲಿ ಬ್ರಾಹ್ಮಣ ಸಮುದಾಯದ ಕಾಂತರಾವ್ ಭೀಮರಾವ್ ದೇಸಾಯಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 1978ರಲ್ಲಿ ಕಾಂಗ್ರೆಸ್ನ ಎಂ ಗಂಗಣ್ಣ ಭೀಮಪ್ಪ ಜನತಾ ಪಕ್ಷದ ವಿಟ್ಟಪ್ಪ ಪಂಪಣ್ಣ ಕಂಟ್ಲಿಯವರನ್ನ ಸೋಲಿಸಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಎಲ್ಲ ಪಕ್ಷಗಳಿಗೂ ಮತದಾರರ ಮನ್ನಣೆ. ಈ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಜನತಾ ಪಕ್ಷ, ಪಕ್ಷೇತರ ಸೇರಿದಂತೆ ಎಲ್ಲರೂ ಒಮ್ಮೆಯಾದರೂ ಗೆಲುವು ಸಾಧಿಸಿರೋದು ವಿಶೇಷ. 1983ರಲ್ಲಿ ಕಾಂಗ್ರೆಸ್ನಿಂದ ಹನುಮೇಗೌಡ ಶೇಖರಗೌಡ ಗೆಲುವು ಸಾಧಿಸಿದರೆ 1985ರಲ್ಲಿ ಜನತಾ ಪಕ್ಷದ ಎಂಎಸ್ ಪಾಟೀಲ್ ಗೆದ್ದು ಬಂದಿದ್ರು. 1989ರಲ್ಲಿ ಹನುಮೇಗೌಡ ಶೇಖರಗೌಡ್ 2ನೇ ಬಾರಿ ವಿಜಯ ಸಾಧಿಸಿದ್ರು. 1994ರಲ್ಲಿ ಜೆಡಿಎಸ್ ಪಕ್ಷದಿಂದ ವಕೀಲರಾಗಿದ್ದ ಕೆ ಶರಣಪ್ಪ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೆದ್ದಿದ್ರು. 1999ರಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಹಸನ್ ಸಾಬ್ ನಬಿ ಸಾಬ್ ದೋಟಿಹಾಳ್ಗೆ ಟಿಕೆಟ್ ಕೊಟ್ಟಿತ್ತು. ಆಶ್ಚರ್ಯ ಎನ್ನುವಂತೆ ಹಸನ್ ಸಾಬ್ ಸುಮಾರು 15,944 ಮತಗಳ ಅಂತರದಲ್ಲಿ ಕೆ ಶರಣಪ್ಪ ಅವರನ್ನ ಸೋಲಿಸಿದ್ರು. 2004ರಲ್ಲಿ ದೊಡ್ಡನಗೌಡ ಎಚ್ ಪಾಟೀಲ್ ಗೆಲುವು ಸಾಧಿಸಿದ್ರು. ಕಳೆದ 4 ಚುನಾವಣೆಗಳ ಫಲಿತಾಂಶ. 2008ರಲ್ಲಿ ಕೆ ಶರಣಪ್ಪ ಅವರನ್ನ ಕಾಂಗ್ರೆಸ್ನಿಂದ ನಿಂತಿದ್ದ ಅಮರೇಗೌಡ ಲಿಂಗನಗೌಡ ಬಯ್ಯಾಪುರ್ 1770 ಮತಗಳ ಅಂತರದಿಂದ ಸೋಲಿಸಿದ್ರು. 2013ರಲ್ಲಿ ಬಿಜೆಪಿಯ ದೊಡ್ಡನಗೌಡ ಹನುಮೇಗೌಡ ಪಾಟೀಲ್ ಕಣದಲ್ಲಿದ್ದು 44,700 ಮತಗಳನ್ನು ಪಡೆದುಕೊಂಡರೆ ಕಾಂಗ್ರೆಸ್ನ ಅಮರೇಗೌಡ ಬಯ್ಯಾಪುರ್ 40,970 ಮತ ಪಡೆಯುವ ಮೂಲಕ 3,037 ಮತಗಳ ಅಂತರದಿಂದ ಸೋಲು ಕಂಡಿದ್ರು. 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಅಮರೇಗೌಡ ಬಯ್ಯಾಪುರ್ 87,566 ಮತ ಪಡೆದರೆ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ 69,355 ಮತ ಪಡೆದು 18,031 ಮತಗಳ ಅಂತರದಿಂದ ಸೋಲು ಕಂಡರು. ಇನ್ನು 2023ರಲ್ಲಿ ಮತ್ತೆ ಕಣದಲ್ಲಿದ್ದ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್
92,915 ಮತ ಗಳಿಸಿದ್ರೆ ಕಾಂಗ್ರೆಸ್ನ ಅಮರೇಗೌಡ ಬಯ್ಯಾಪುರ್ 83,269 ಮತ ಗಳಿಸಿ 9,646 ಮತಗಳಿಂದ ಸೋಲು ಕಂಡಿದ್ದಾರೆ. ಕುಷ್ಟಗಿ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ 48,000 ಲಿಂಗಾಯತ, 45,000 ಕುರುಬ, 36,272 ಎಸ್ಸಿ, 30,839 ಎಸ್ಟಿ ಹಾಗೂ 26,936 ಮುಸ್ಲಿಂ ಸಮುದಾಯದ ಮತಗಳಿವೆ.